ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ಬೇಬಿ ಕುಚ್ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. 3 ಎಳೆ ಇರೋದೀಗ 6 ಎಳೆ ಥ್ರೆಡ್ ಆಗಿರುತ್ತೆ. 6 ಎಳೆ ಇರೋದೇನಾಗುತ್ತೆ, ನಾವು ಒಂದು ಕಡೆ ತೊಗೊಂಡಾಗ ಅದು 12 ಎಳೆ ಆಗಿರುತ್ತೆ. ಈ ರೀತಿ ನಾವು ಥ್ರೆಡ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಈ ಒಂದು ಬೀಡನ್ನ ನಾವು ಈ ರೀತಿ ನೋಡಿ ಥ್ರೆಡ್ ಒಳಗಡೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಹಾಕ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಬೀಡ್ ಎಲ್ಲಿವರೆಗೂ ಬರುತ್ತೋ ಅಲ್ಲೇ ಪಕ್ಕದಲ್ಲೇ ಹಾಕ್ಕೋಬೇಕಾಗುತ್ತೆ. ತುಂಬ ಗ್ಯಾಪ್ ಎಲ್ಲ ಕೊಡೋ ಹಾಗಿಲ್ಲ. ಇಲ್ಲೂ ಕೂಡ ನಾವು ಇದೇ ರೀತಿ ನಾವು ಲೆಫ್ಟ್ ಸೈಡಲ್ಲಿ ಎಷ್ಟು ಉದ್ದ ಥ್ರೆಡ್ನ ಬಿಟ್ಕೊಂಡಿರ್ತೀವೋ ಅದೇ ಥರ ರೈಟ್ ಸೈಡ್ ಇವಾಗ ಹಾಕೋತಾ ಇರೋದು ಕೂಡ ಅಷ್ಟೇ ಲೆಂತಲ್ಲಿ ನಾವು ಥ್ರೆಡ್ನ ಇಟ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಒಂದು 3ರಿಂದ 4 ಇಂಚು ನಾವಿಲ್ಲಿ ಥ್ರೆಡ್ನ ಬಿಟ್ಕೋಬೇಕಾಗತ್ತೆ. ಆವಾಗ ಮಾತ್ರ ನಮಗೆ ಡಿಸೈನ್ ಕರೆಕ್ಟಾಗಿ ಬರೋದು. ಈಗ ಈ ರೀತಿ ಒಂದು ನೆಕ್ಸ್ಟ್ ಬೇರೆ ಹೆಮ್ಮಿಂಗ್ ನೀಡಲ್ಗೆ ಸ್ವಲ್ಪ ಕಾಟನ್ ಥ್ರೆಡ್ ಆಗಿರ್ಬೋದು ಅಥವಾ ಈ ಸಿಲ್ಕ್ ಥ್ರೆಡ್ಡೇ ಆಗಿರ್ಬೋದು ಇಟ್ಕೊಂಡು ನೋಡಿ ಈ ಥರ ಬೀಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅಂದರೆ ಲೆಫ್ಟಲ್ಲಿರುವಂಥ ಥ್ರೆಡ್ಡು ರೈಟಿಗೆ ಬರಬೇಕು, ರೈಟಲ್ಲಿರುವಂಥ ಥ್ರೆಡ್ ಲೆಫ್ಟ್ಗೆ ಹೋಗಬೇಕು. ಈ ರೀತಿ ನಾವು ಥ್ರೆಡ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ನೋಡಿ ಇಲ್ಲಿ ನಾನು 2 ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. 2 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಹಾಗೇ ಬಿಡಬೇಕು. ಮತ್ತು ರೈಟ್ ಸೈಡಲ್ಲಿರುವಂಥ ಥ್ರೆಡ್ಗೆ ದಾರ ಹಾಕ್ಕೊಂಡು ನೋಡಿ ಈ ಥರ ಎಳ್ಕೋಬೇಕು. ಬೀಡ್ ಚಿಕ್ಕದಿರೋದ್ರಿಂದ ನಾವು ಈ ರೀತಿ ಕೈಯಲ್ಲಿ ಎಳ್ಕೋಬೇಕಾಗುತ್ತೆ. ನಾವೇನಾದರೂ ಸ್ವಲ್ಪ ಹೋಲ್ ದೊಡ್ಡದಾಗಿರುವಂಥ ಬೀಡನ್ನ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ತುಂಬ ಸುಲಭವಾಗಿ ಥ್ರೆಡ್ಗಳು ಆಚೆ ಬರುತ್ತೆ ಸ್ನೇಹಿತರೆ. ಈ ಡಿಸೈನ್ಗೆ ತುಂಬ ದಪ್ಪ ಬೀಡ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ ನಾನು ಏನು ಹಾಕೋತಾ ಇದ್ದೀನಲ್ಲ, ಬೀಡ್ಸ್ ಇಷ್ಟಿದ್ದರೆ ಸಾಕು. ಯಾಕಂದರೆ ತುಂಬ ಚಿಕ್ಕದಾದ್ರೂ ಅದು ಹಾಕೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ದೊಡ್ಡದಾದ್ರೂ ನೋಡೋದಕ್ಕೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಈ ಸೈಜ್ ಬೀಡನ್ನ ತೊಗೊಂಡು ನೀವು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು. ಫಸ್ಟ್ ಟೈಮ್ ನಾವು ಕುಚ್ಚು ಹಾಕ್ತಾಯಿದ್ದೀವಿ ಅಂತನ್ನೋರು ಕೂಡ ಒಂದು 2 ಸರಿ ವಿಡಿಯೋನ ನೋಡಿಕೊಂಡ್ರೆ ಸಾಕು, ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು ಸ್ನೇಹಿತರೆ. ಈಗ ನೋಡಿ ನಾನು ಥ್ರೆಡ್ ಒಳಗಡೆ 3 ಬೀಡನ್ನ ಹಾಕ್ಕೊಂಡಿದ್ದೀನಿ. 3 ಬೀಡ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಹೆಮ್ಮಿಂಗ್ ನೀಡಲ್ ತೊಗೊಂಡು ನೋಡಿ ಈ ರೀತಿ ಥ್ರೆಡ್ನ ಆ 3 ಬೀಡ್ ಒಳಗಡೆಯಿಂದನೂ ಎಳ್ಕೊತಾ ಇದ್ದೀನಿ. ನೋಡಿ ಈ ಥರ ಎಳ್ಕೊಂಡಾಗ ನಮಗೆ ಒಂದು ಅರ್ಧ ಥ್ರೆಡ್ ಬಂದಿರುತ್ತೆ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಅರ್ಧ ಥ್ರೆಡ್ ನಾವು ಕೈಯಲ್ಲಿ ಈ ರೀತಿ ಎಳ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಬೀಡ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ ನಾವೇನು ಈ ರೀತಿ ಕೈಯಲ್ಲಿ ಎಳ್ಕೊಳ್ಳೋದೇ ಇರಲ್ಲ, ಆರಾಮಾಗಿ ಅದಾಗದೇ ಬಂದುಬಿಡುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಥ್ರೆಡ್ ಒಳಗಡೆ ಹಾಕೋತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ಥ್ರೆಡ್ ಏನು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ಈಗ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ. ಈ ಥರ ಬರುತ್ತೆ. ಈಗ ಇಲ್ಲಿ ನಾನು ಪರ್ಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸಿಲ್ವರ್ ಕಲರ್ ಸ್ಯಾರೀಸ್ ಬರುತ್ತೆ ಅಲ್ವಾ, ಅದಕ್ಕೆ ಈ ರೀತಿ ಪರ್ಲ್ ಬೀಡನ್ನ ಹಾಕ್ಕೊಂಡು ನಾವು ಡಿಸೈನ್ನ ಮಾಡಿಕೊಂಡ್ರೆ ಅದರ ಲುಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಸ್ಯಾರಿಗಳೇನಾದರೂ ಇದ್ದಾಗ ಖಂಡಿತ ಈ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ನೋಡಿ ಪರ್ಲ್ ಬೀಡ್ ಹೋಲ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ವಾ, ಎಷ್ಟು ಈಸಿಯಾಗಿ ಬರುತ್ತೆ ಥ್ರೆಡ್ಡು. ತುಂಬ ಫಾಸ್ಟಾಗಿ ನಾವು ಎಳ್ಕೊಂಬಿಡ್ಬೋದು. ಈ ಥರ ಎಳ್ಕೊಂಡು ಥ್ರೆಡ್ ಎಲ್ಲೂ ಲೂಸ್ ಇರಬಾರ್ದು, ಆ ರೀತಿ ನಾವು ಕರೆಕ್ಟಾಗಿ ಟೈಟಾಗಿ ನೋಡಿ ಈ ರೀತಿ ಬರಬೇಕು. ಆ ಥರ ಇಟ್ಕೊಂಡು ಕೆಳಗಡೆ ಬೀಡ್ ಕೆಳಗಡೆ ನೋಡಿ ಈ ಥರ ಸ್ವಲ್ಪ ಥ್ರೆಡ್ಗಳನ್ನೆಲ್ಲ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಗಂಟನ್ನು ಹಾಕೋಬೇಕು. ಈ ಥರ ಜಾಸ್ತಿ ಥ್ರೆಡ್ ಲೂಸ್ ಬಿಡದೇ ಇರೋ ಹಾಗೆ ಒಂದು ಗಂಟನ್ನು ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಆ ಗ್ಯಾಪ್ ಒಳಗಡೆ ನೋಡಿ ಈ ರೀತಿ ಕುಚ್ಚು ಹಾಕೋದಕ್ಕೆ ಅಂತ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿರಬೇಕು. 70ರಿಂದ 75 ಎಳೆ ಥ್ರೆಡ್ಗಳನ್ನ ತೊಗೊಂಡು
ಐರನ್ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಈ ಡಿಸೈನ್ಗೆ ಕಂಪಲ್ಸರಿ ನಾವು ಥ್ರೆಡ್ನ ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ರೇ ಡಿಸೈನ್ ಚೆನ್ನಾಗಿ ಕಾಣಿಸೋದು. ಸೊ ಹಾಗಾಗಿ ಆ ರೀತಿ ರೆಡಿ ಮಾಡ್ಕೊಂಡಿರಬೇಕು. ಈಗ ಕುಚ್ಚನ್ನು ನೋಡಿ ಈ ರೀತಿ ನಾಟ್ನ ಮಾಡ್ಕೋತಾ ಇದ್ದೀನಿ. ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ನೋಡಿ ಈ ರೀತಿ ಝರಿ ಥ್ರೆಡ್ನ ಇಟ್ಕೊಂಡಿರಬೇಕು. ಅದರಿಂದ ನಾನು ಇವಾಗ ಯಾವ ರೀತಿ ಮಾಡ್ಕೋತಾ ಇದ್ದೀನೋ ಆ ರೀತಿ ನಾಟ್ನ ಮಾಡ್ಕೋಬೇಕಾಗುತ್ತೆ. ನೀವು ಸೀರೆಗೆ ಹಾಕ್ಕೋಬೇಕಾದ್ರೆ ಒಂದು 2-3 ಸರಿ ನಾಟ್ ಹಾಕ್ಕೊಳ್ಳಿ. ಸ್ಯಾಂಪಲ್ಗೆ ಅಂತ ಹಾಕ್ಕೊಂಡಾಗ ಒಂದು 2 ಸರಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸ್ನೇಹಿತರೆ. ಬಟ್ ಸೀರೆಗೆ ಹಾಕ್ಕೋಬೇಕಾದ್ರೆ ಒಂದು 3 ಸರಿ ಹಾಕ್ಕೊಳ್ಳಿ. ಆವಾಗ ಯಾವುದೇ ಕಾರಣಕ್ಕೂ ಕುಚ್ಚು ಬಿಚ್ಚೋಗೋದಿಲ್ಲ. ಈಗ ಥ್ರೆಡ್ನೆಲ್ಲ ಸಮವಾಗಿ ಕಟ್ ಮಾಡಿಕೊಂಡು ಉದ್ದ ತುಂಡ ಏನಾದರೂ ಕುಚ್ಚಲ್ಲಿ ಥ್ರೆಡ್ಗಳು ಬಿಟ್ಟೋಗಿದರೆ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಕುಚ್ಚು ನೋಡಿ ಈ ರೀತಿ ರೆಡಿ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು. ಹಾಗೆಯೇ ಹಾಕೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಇಲ್ಲಿ ನಾನು ಕುಚ್ಚಿಂದ ಕುಚ್ಚಿಗೆ 1 ಇಂಚ್ ಜಾಗನ ಬಿಟ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ಇನ್ನೂ ಒಂದು ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ ಸ್ನೇಹಿತರೆ. ಒಂದೇ ಕುಚ್ಚಿಗೆ ಒಂದೊಂದು ಸರಿ ಅರ್ಥ ಆಗೋದಿಲ್ಲ ಅಂತ ಹೇಳಿ ಇನ್ನೂ ಒಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೇನು ಥ್ರೆಡ್ನ ಅಳತೆ ಮಾಡಿಕೊಂಡೆ ಅಲ್ವಾ, ಆ ಥ್ರೆಡ್ಡು 3.5 ಇಂಚ್ ಇರಬೇಕಾಗುತ್ತೆ. 3.5ಇಂದ 4 ಇಂಚ್ ಇದ್ದರೆ ನಮಗೆ ಕರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ನೀಟಾಗಿ ಬರುತ್ತೆ. ಈಗ ನೋಡಿ ನಾವು ಈ ಥ್ರೆಡ್ನ ಎಳ್ಕೋಬೇಕಾದ್ರೆ ಬೀಡ್ ಕೆಳಗಡೆ ಹೋಲಿಂದ ಮೇಲ್ಗಡೆ ಹೋಲ್ ಒಳಗಡೆ ಥ್ರೆಡ್ ಬರಬೇಕು. ಆ ರೀತಿ ನಾವು ನೀಡಲ್ನ ಹಾಕಿ ತೊಗೋಬೇಕಾಗುತ್ತೆ. ಅದಾದಮೇಲೆ ನೋಡಿ ಒಂದು ಸ್ವಲ್ಪ ಥ್ರೆಡ್ ಬಂದಿರುತ್ತೆ ಅಲ್ವಾ, ನೆಕ್ಸ್ಟ್ ಇನ್ನು ಮಿಕ್ಕಿರೋ ಅಂಥ ಥ್ರೆಡ್ನ ನಾವು ನಮ್ಮ ಕೈ ಸಹಾಯದಿಂದನೇ ಆಚೆ ತೊಗೋಬೋದು. ಈಸಿಯಾಗಿ ಬರುತ್ತೆ ಸ್ನೇಹಿತರೆ ಥ್ರೆಡ್ಡು, ಏನು ಬರಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ಮತ್ತು ಈ ಡಿಸೈನಲ್ಲಿ ನಾವು ಯಾವ ಥರ ಬೀಡ್ ಹಾಕ್ಕೋತೀವಿ ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ 1 ಬೀಡ್ ಇರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ 2 ಬೀಡ್ ಬರುತ್ತೆ, ಹಾಗೆಯೇ ಥರ್ಡ್ ಸ್ಟೆಪ್ಪಲ್ಲಿ 3 ಬೀಡ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ನಾವು ಮಿಕ್ಕಿರೋ ಅಂಥ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ನಾವು ಈ ಡಿಸೈನ್ನ ಮಾಡ್ಕೋಬೇಕು. ನೀವು ಬೇಕು ಅಂತ ಅಂದರೆ ಇನ್ನೂ ಒಂದು ಸ್ಟೆಪ್ನ ಮಾಡ್ಕೋಬೋದು. 4 ಹಾಕ್ಕೊಂಬಿಟ್ಟು ಅದಾದಮೇಲೆ ಮಿಕ್ಕಿರೋ ಅಂಥ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಈಗ ನೋಡಿ 3 ಬೀಡನ್ನ ಈ ರೀತಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಈ ಕಡೆ ಇರೋವಂಥ ಥ್ರೆಡ್ಗೆ ಈ ರೀತಿ ನೀಡೆಲ್ಲ ಹಾಕ್ಕೊಂಬಿಟ್ಟು 3 ಬೀಡ್ ಒಳಗಡೆಯಿಂದನೂ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತಂದು ಥ್ರೆಡ್ನ ಈ ರೀತಿ ಕಂಪ್ಲೀಟಾಗಿ ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ ಈ ರೀತಿ 3 ಸ್ಟೆಪ್ಪು ನಮಗೆ ಬೀಡ್ಸ್ ಕಾಣಿಸ್ತಾ ಇರುತ್ತೆ. ಕೊನೆ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದೊಂದು ಮಾತ್ರ ಗೋಲ್ಡ್ ಬೀಡನ್ನ ಹಾಕ್ಕೋತೀನಿ. ಅದಾದಮೇಲೆ ಮಧ್ಯಕ್ಕೆ ಒಂದು ಪರ್ಲ್ ಬೀಡನ್ನ ಹಾಕ್ಕೋಬೇಕು. ಡಿಸೈನ್ ಸ್ವಲ್ಪ ಫಾಸ್ಟಾಗೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, 2ನೇ ಡಿಸೈನ್ ತೋರಿಸ್ಬೇಕಾದ್ರೆ, ಯಾಕಂದರೆ ಮೊದಲನೇದ್ರಲ್ಲೇ ನಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಈಗ ಈ ಪರ್ಲ್ ಬೀಡ್ಗೂ ನೋಡಿ ಥ್ರೆಡ್ನ ಆಚೆ ತಂದು ಮಧ್ಯಕ್ಕೆ ಈ ರೀತಿ ಥ್ರೆಡ್ನ ಪ್ಲೇಸ್ ಮಾಡಿಕೊಂಡು ಒಂದು ಗಂಟನ್ನು ಹಾಕೋಬೇಕು. ಈಗ ಅದರೊಳಗಡೆನೆ ನಾವೀಗ ಕುಚ್ಚನ್ನು ಕಟ್ಕೋಬೇಕು. ಇಲ್ಲಿ ನೀವು ಬೇಕಿದ್ದರೆ ಪೂರ್ತಿ ಡಿಸೈನ್ಗೆ ಒಂದೇ ಥರ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೋದು, ಅಥವಾ ಬೇಡ ಒಂದೇ ಥರ ಥ್ರೆಡ್ಡಲ್ಲಿ ನಮಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತಂದರೆ ಹೇಗಿದ್ದರೂ ಸೀರೆ ಅಂತ ಅಂದಮೇಲೆ 2 ಕಲರ್ ಬಂದೇ ಬರುತ್ತಲ್ಲ ಸ್ನೇಹಿತರೆ. ಸೊ 2 ಕಲರಲ್ಲಿ ಬೇಕಾದರೂ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದೇ ಕಲರ್ ಥ್ರೆಡ್ಡಲ್ಲೇ ಹಾಕಿ ತೋರಿಸಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ನ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ನನಗೂ ಅಷ್ಟೇ ಸ್ನೇಹಿತರೆ, ಈ ಡಿಸೈನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇಲ್ಲಿ ನಾನು ಒಟ್ಟು 3 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.